ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರಿವಿಯಸ್ ಇಯರ್ ಎಕ್ಸಾಮ್ಗಳಲ್ಲಿ ಕೇಳಲಾದಂಥ ಸಾಮಾನ್ಯ ಕನ್ನಡದ ಮೇಲಿನ ಪ್ರಶ್ನೆಗಳನ್ನು ಅಧ್ಯಯನ ಮಾಡುವ. ಸೊ ಈ ಒಂದು ಪ್ರಶ್ನೆಗಳು ಮುಂಬರುವ PAO, FDA, SDA ಹಾಗೂ KA KPC ಮುಖಾಂತರ ಕಂಡಕ್ಟ್ ಮಾಡುವಂಥ ಎಲ್ಲ ಒಂದು ಪರೀಕ್ಷೆಗಳಿಗೆ ಇವು ನಿಮಗೆ ಉಪಯುಕ್ತ ಆಗ್ತವೆ ಮತ್ತು ರಿಪೀಟ್ ಆಗುವ ಸಾಧ್ಯತೆ ಇರುತ್ತೆ. ಅದರ ಜೊತೆಗೆ ನಿಮಗೆ ಈ ಒಂದು ಸಾಮಾನ್ಯ ಕನ್ನಡ ಈ ಒಂದು ಚಾಪ್ಟರ್ ಅಂದರೆ ಈ ಒಂದು ಸಬ್ಜೆಕ್ಟು ಫುಲ್ಲಿ ರಿವೈಸ್ ಆಗುತ್ತೆ. ಯಾಕೆಂದರೆ ನಾವು ಇಲ್ಲಿ ಪ್ರತಿಯೊಂದು ಕ್ವಶನನ್ನು ವಿತ್ ಆಪ್ಷನ್ ಇನ್ ಡೆಪ್ತಾಗಿ ಏನಪ್ಪ ಎಕ್ಸ್ಪ್ಲನೇಷನ್ ಮಾಡ್ತೀವಿ. ಸೊ ಅದಕ್ಕೆ ಈ ಒಂದು ವಿಡಿಯೋನ ಕೊನೆ ತನಕ ತಪ್ಪದೆ ಅಥವಾ ಸ್ಕಿಪ್ ಮಾಡದೆ ನೋಡಿ. ಓಕೆ, ಲೆಟ್ಸ್ ಗೋ ಟು ದ ಫಸ್ಟ್ ಕ್ವಶನ್. ಫಸ್ಟ್ ಕ್ವಶನ್ ಏನದ? ಸಹಾಯಕ ಕ್ರಿಯಾಪದವುಳ್ಳ ರೂಪ. ಸೊ ನನಗೆ ಮೊದಲಿಗೆ ಏನು ತಿಳ್ಕೋಬೇಕು? ಸಹಾಯಕ ಕ್ರಿಯಾಪದ ಅಂದರೆ ಮುಖ್ಯ ಕ್ರಿಯಾಪದಕ್ಕೆ. ಸೊ ಈಗ ಮುಖ್ಯ ಕ್ರಿಯಾಪದ ಅದ, ಈಗ ಒಂದು ಮುಖ್ಯ ಕ್ರಿಯಾಪದ ಅದ, ಬಂದಿದ್ದಾನೆ ಅಂತ ಇದೆ ತಿಳ್ಕೊಳ್ಳಿ. ಸೊ ಇದಕ್ಕೆ ಸಹಾಯ ಮಾಡುವ ಕ್ರಿಯಾಪದವನ್ನು ಸಹಾಯಕ ಕ್ರಿಯಾಪದ ಎನ್ನಲಾಗುತ್ತದೆ. ಅರ್ಥ ಆಯ್ತಾ? ಸೊ ಅದಕ್ಕೆ ಬಂದಿದ್ದಾನೆ, ಬರುತ್ತಾನೆ, ಬಂದನು ಇವೆಲ್ಲ ಏನದವಪ್ಪ? ಪೂರ್ಣ ಕ್ರಿಯಾಪದ. ಪೂರ್ಣ ಕ್ರಿಯಾಪದಗಳು ಪೂರ್ಣವಾಗಿದ್ದವ. ಸೊ ಬಟ್ ಇಲ್ಲಿ ಸಹಾಯಕ ಯಾವುದಿದೆ? ಬರುತ್ತಾ. ಸೊ ಈಗ ಫಾರ್ ಎಕ್ಸಾಂಪಲ, ರಾಮನು ಅಯೋಧ್ಯೆಯಿಂದ ಕಾಡಿಗೆ ಬರುತ್ತಾ ಇದ್ದಾನೆ. ಬರುತ್ತಾ ಇದ್ದಾನೆ, ಇಲ್ಲಿ ಇದ್ದಾನೆ ಅನ್ನೋದು ಕ್ರಿಯಾಪದ ಆಗತ್ತೆ, ಬಟ್ ಇಲ್ಲಿ ಬರುತ್ತಾ ಅನ್ನೋದು ಸಹಾಯಕ ಕ್ರಿಯಾಪದ. ಓಕೆ, ಸೊ ದಿಸ್ ಇಸ್ ದ ಆನ್ಸರ್. ನೆಕ್ಸ್ಟ್ ಕ್ವಶನು, ಇದು ಕೃದಂತ ವಿಶೇಷಣ. ಈಗ ಕೃದಂತ ವಿಶೇಷಣ ಅಂದ್ರೇನು? ಧಾತುವಿಗೆ ಅಥವಾ ಕ್ರಿಯಾ ಪ್ರಕೃತಿ ಅಂತ ಅಂತೀವಿ ನಾವು. ಕ್ರಿಯಾ ಪ್ರಕೃತಿ ಈ ಒಂದು ಕೃತ್ ಪ್ರತ್ಯಯಗಳು ಅಂದರೆ ಈ ಒಂದು ಧಾತುವಿಗೆ ಅಥವಾ ಕ್ರಿಯಾ ಪ್ರಕೃತಿಗೆ ಕೃತ್ ಪ್ರತ್ಯಯಗಳು ಸೇರಿ ವಿಶೇಷಣದಂತೆ ಕಾರ್ಯನಿರ್ವಹಿಸಿದರೆ ಅದು ಕೃದಂತ ವಿಶೇಷಣ ಎನಿಸುತ್ತದೆ. ಅರ್ಥ ಆಯ್ತಾ? ಸೊ ಈಗ ಧಾತುವಿಗೆ ಅಂದರೆ ಅದು ಕ್ರಿಯಾಪದದ ಮೂಲ ರೂಪ. ಈ ಧಾತುವಿಗೆ ಒಂದು ಈ ಕೃತ್ ಪ್ರತ್ಯಯಗಳು ಈ ಕೃತ್ ಪ್ರತ್ಯಯಗಳು ಸೇರಿದವಂದ್ರೆ ಏನಾಗತ್ತೆ? ಅವು ವಿಶೇಷಣದಂತೆ ಕಾರ್ಯವನ್ನು ನಿಭಾಯಿಸ್ತವೆ. ಓಕೆ, ಸೊ ವಿಶೇಷಣದಂತೆ ಕಾರ್ಯವನ್ನು ನಿಭಾಯಿಸ್ತವೆ. ಅದಕ್ಕೆ ಇಲ್ಲಿ ಆನ್ಸರ್ ಏನಾಗುತ್ತೆ? ಇಲ್ಲಿ ನಿಧಾನವಾಗಿ. ಓಕೆ, ನಿಧಾನವಾಗಿ ಏನಾಗುತ್ತೆ? ಇಲ್ಲಿ ಕರೆಕ್ಟಾ ಕೃದಂತ ವಿಶೇಷಣ ಅಂದರೆ ಇಲ್ಲಿ ನಿಧಾನವಾಗಿ ಅಂದರೆ ವಿಶೇಷಣ ಥರ ಕೆಲಸನೂ ಮಾಡ್ತದೆ. ಮತ್ತು ಇದೇನಪ್ಪ? ಇದು ನಿಧಾನವಾಗುತ್ತದೆ ಅಂದರೆ ಇಲ್ಲಿ ಕ್ರಿಯಾಪದನು ಅಂದರೆ ಕ್ರಿಯಾಪದದ ಮೂಲ ರೂಪ ಧಾತು ಕೂಡ ಇಲ್ಲಿ ಆಗ್ತದೆ, ನಿಧಾನ. ಓಕೆ, ಸೊ ಇದು ಕೃದಂತ ವಿಶೇಷಣ ಆಗುತ್ತೆ. ನೆಕ್ಸ್ಟ್, ಇದು ಅರಿ ಸಮಾಸಕ್ಕೆ ಉದಾಹರಣೆ. ಸೊ ಇಲ್ಲಿ ಕೊಟ್ಟಂಥ ಆಪ್ಷನ್ಗಳಲ್ಲಿ ಯಾವುದು ಅರಿ ಸಮಾಸ ಆಗುತ್ತಾ? ಸೊ ನಮಗೆ ಮೊದಲಿಗೆ ಅರಿ ಸಮಾಸ ಅಂದ್ರೆ ಏನಂತ ಗೊತ್ತಾಗಬೇಕು. ಅರಿ ಸಮಾಸ ನಾವು ಎದಕ್ಕಂತೀವಿ? ಒಂದು ಕನ್ನಡ, ಮತ್ತೊಂದು ಸಂಸ್ಕೃತ. ಸಂಸ್ಕೃತ ಕನ್ನಡ ಮತ್ತು ಸಂಸ್ಕೃತ ಪದಗಳು ನಿಯಮ ಬಾಹಿರವಾಗಿ ಒಟ್ಟಿಗೆ ಸೇರಿ ಸಮಾಸವಾದರೆ ಅದನ್ನು ಅರಿ ಸಮಾಸ ಅನ್ನುತ್ತೇವೆ. ಅಥವಾ ಅರಿ ಸಮಾಸ ಅಂದರೆ ಇದೊಂದು ದೋಷಪೂರಿತ ಸಮಾಸ ಆಗ್ತದೆ. ಸೊ ಇಲ್ಲಿ ಕೊಟ್ಟಂಥ ಆಪ್ಷನ್ಗಳಲ್ಲಿ ಈ ಪೊಡವಿಪತಿ ಇದೆಯಲ್ಲ, ಪೊಡವಿಪತಿ ನೋಡಿ, ಈ ಪೊಡವಿಪತಿಯನ್ನು ನಾವು ಬಿಡಿಸಿ ಬರೆದಾಗ ಏನಾಗುತ್ತೆ?
ಪೊಡವಿ. ಪೊಡವಿ ಇದೇನು? ಇದು ಕನ್ನಡ ಪ್ಲಸ್ ಪತಿ. ಪತಿ ಇದು ಸಂಸ್ಕೃತ. ಇದು ಸಂಸ್ಕೃತ, ಇದು ಕನ್ನಡ. ಕನ್ನಡ ಸಂಸ್ಕೃತ ಪದಗಳು ಸೇರಿ ಸಮಾಸವಾದರೆ ಅವೇನಾಗ್ತವೆ? ಅರಿ ಸಮಾಸ. ಓಕೆ, ಅದು ದೋಷಪೂರಿತ, ಹಾಗೆ ಸೇರಂಗಿಲ್ಲ ಅದು. ಕನ್ನಡ ಕನ್ನಡ, ಸಂಸ್ಕೃತ ಸಂಸ್ಕೃತ. ಓಕೆ, ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನು? ಪೊಡವಿ ಪತಿ. ನೆಕ್ಸ್ಟ್, ಇಲ್ಲಿ ಖಾಲಿ ಬಿಟ್ಟಿರುವ ಜಾಗವನ್ನು ನಾವೇನು ಮಾಡಬೇಕಪ್ಪ? ಗುರುತಿಸಬೇಕು. ತೆಂಕಲು. ತೆಂಕಲು ಎಂಬುದು ಏನು? ತೆಂಕಲು ಅನ್ನೋದು ಇದೊಂದು ದಿಕ್ಕುಗಳನ್ನು ಸೂಚಿಸುವ ಪದಗಳು ಇವು. ಓಕೆ, ಸೊ ಇವು ಎಲ್ಲ ದಿಕ್ಕುಗಳನ್ನು ಸೂಚಿಸುವ ಪದಗಳು. ಮೂಡನ, ಪಡುವನ, ತೆಂಕನ, ಬಡಗನ. ಸೊ ಅದಕ್ಕೆ ಇಲ್ಲಿ ತೆಂಕಲು ಕೂಡ ಅಂತೀವಿ. ಸೊ ಅದಕ್ಕೆ ಇಲ್ಲಿ ದಿಗ್ವಾಚಕ ಆಗುತ್ತೆ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 5ನೇ ಕ್ವಶನು, ಹಚ್ಚೇವು ಕನ್ನಡದ ದೀಪ. ಇಲ್ಲಿ ಹಚ್ಚೇವು ಎಂಬುದು ಡ್ಯಾಶ್ ಪದ. ಹಚ್ಚೇವು. ಹಚ್ಚೇವು ಅಂದರೆ ಕ್ರಿಯೆಯು, ನಡೆಯುವಿಕೆಯ ಸಂಭವ ಅಥವಾ ಸಾಧ್ಯತೆಯನ್ನು ಸೂಚಿಸುವ ಪದಗಳನ್ನು ನಾವೇನಂತೀವಿ? ಸಂಭವನಾರ್ಥಕ. ನೋಡಿ, ಹಚ್ಚೇವು ಅಂದರೆ ಏನೋ ಸಂಭವ ಇದೆ, ದೀಪವನ್ನು ಹಚ್ಚಲಿನ. ಹಚ್ಚೇವು ಕನ್ನಡದ ದೀಪ ಅಂದರೆ ಹಾಡಿನಲ್ಲಿ ಆ ರೀತಿಯಲ್ಲಿ ಹೇಳಾಗತ್ತೆ. ಸೊ ಅದಕ್ಕೆ ಸಂಭವನಾರ್ಥಕ ಅಂತೀವಿ. ಸೊ ವಿದ್ಯಾರ್ಥಕ ಅಂದ್ರೇನು? ಆಜ್ಞೆ, ಅಪ್ಪನೆ. ಆಮೇಲೆ ಸಂಬಂಧಾರ್ಥಕ ಅಂದರೆ ಮತ್ತು, ಆದ್ದರಿಂದ ಈ ರೀತಿ ಸಂಬಂಧವನ್ನು ಜೋಡಿಸೋದು. ನಿಷೇಧಾರ್ಥಕ ಅಂದ್ರೇನು? ಅಲ್ಲಿ ಕ್ರಿಯೆ ಆಗಿರಲ್ಲ. ಓಕೆ, ನೆಕ್ಸ್ಟ್ ಇವೆಲ್ಲ ಈ FDA 2009ನಲ್ಲಿ ಕೇಳಿದಂಥ ಪ್ರಶ್ನೆಗಳು. ನೆಕ್ಸ್ಟ್ 6ನೇ ಕ್ವಶನ್ ನೋಡಿ, ಡ್ಯಾಶ್ ಎಂಬುದು ಇದು ದ್ವಿರುಕ್ತಿ ಪದ. ದ್ವಿರುಕ್ತಿ ಅಂದ್ರೇನು? ವಿಶೇಷ ಅರ್ಥವನ್ನು ವ್ಯಕ್ತಪಡಿಸಲಿಕ್ಕೆ ಒಂದೇ ಅರ್ಥವುಳ್ಳ ಪದವು ಎರಡೆರಡು ಬಾರಿ ಪ್ರಯೋಗವಾಗುವುದಕ್ಕೆ ದ್ವಿರುಕ್ತಿ ಅಂತೀವಿ. ಅಂದರೆ ಒಂದೇ ಒಂದು ಪದವನ್ನು, ಅದು ವಿಶೇಷ ಅರ್ಥ ಇರಬೇಕು. ಮತ್ತು ವಿಶೇಷ ಅರ್ಥ ಅಂದರೆ ನೋಡಿ, ಈಗ ದಬ ದಬ, ಪಟ ಪಟ ಇವೆಲ್ಲ ಏನದಾವ? ಅನುಕರಣ ಅವ್ಯಯಗಳದಾವ ಇವು. ಅಂದರೆ ಇವು ವಿಶಿಷ್ಟ ಅರ್ಥವನ್ನು ಅದಾವ. ಅಂದರೆ ಇಲ್ಲಿ ಒಂದು ಇದಕ್ಕೆ ಮೀನಿಂಗ್ ಇರೋದಿಲ್ಲ. ಓಕೆ, ಸೊ ಆದ್ದರಿಂದ ಇಲ್ಲಿ ವಿಶೇಷ ಅರ್ಥವನ್ನು ಕೊಡುವಂಥದ್ದು ರಿಪೀಟ್ ಆಗಿರಬೇಕು. ಅದು ಮೆಲ್ಲನೆ ಮೆಲ್ಲನೆ ಅಂದರೆ ಮೆಲ್ಲ ಮೆಲ್ಲನೆ. ಇದು ಕರೆಕ್ಟ್ ಆಗುತ್ತೆ ಆನ್ಸರ್. ಓಕೆ, ನೆಕ್ಸ್ಟ್ ನೋಡಿ, ಧಗ ಧಗ ಎಂಬುದು ಡ್ಯಾಶ್ ಅವ್ಯಯ. ನೋಡಿ ಇಲ್ಲಿ ಬಂತು ನೋಡಿ, ಯಾವುದೇ ಧ್ವನಿ ಅಥವಾ ಭಾವನೆಯನ್ನು ಅನುಕರಣೆ ಮಾಡಿ ಹೇಳುವ ಸ್ವತಂತ್ರ ಅರ್ಥವಿಲ್ಲದ ಶಬ್ದಗಳನ್ನು ಅನುಕರಣ ಅವ್ಯಯ ಅಂತ ನಾವು ಕರಿತೀವಿ. ಓಕೆ, ಸೊ ಇಲ್ಲಿ ಅನುಕರಣ ಅವ್ಯಯ ಕರೆಕ್ಟ್ ಆಗ್ತದೆ. ಆಪ್ಷನ್ 2 ಅನುಕರಣ. ಅನುಕರಣ. ಓಕೆ, ಅನುಕರಣ ಅವ್ಯಯ. ಅನುಕರಣ ಅವ್ಯಯ. ದಗ ದಗ, ಪಟ ಪಟ, ಆಮೇಲೆ ಒಂಥರ ಈ ರಪ ರಪ, ಸುಳು ಸುಳು, ಈ ರೀತಿ ಒಂದು ಸ್ವಲ್ಪ ಡಿಫ್ರೆಂಟ್ ಒಂದು ಧ್ವನಿ. ಓಕೆ, 8ನೇ ಕ್ವಶನು, ಅಕ್ಕ ಕೇಳವ್ವ ನಾನೊಂದು ಕನಸ ಕಂಡೆ ಎಂಬುದು ಡ್ಯಾಶ್ ಕಾಲ. ಓಕೆ, ಸೊ ಅಕ್ಕ ಕೇಳವ್ವ ನಾನೊಂದು ಕನಸ ಕಂಡೆ. ಕಂಡೆ ನೋಡಿ, ಕಂಡೆ. ಕಂಡೆ ಎಂಬುದು ಇದೊಂದು ಕ್ರಿಯಾಪದ. ಸೊ ಇಲ್ಲಿ ಈಗಾಗಲೇ ನಡೆದು ಹೋದ ಕ್ರಿಯೆಯನ್ನು ಹೇಳೋದ್ರಿಂದ ಇದೇನಾಗತ್ತಾ? ಭೂತಕಾಲ. ಆಪ್ಷನ್ 4 ಭೂತಕಾಲ ಆಗತ್ತಾ. ನೆಕ್ಸ್ಟ್ ತಂಬೆಲರು ಎಂಬುದು ಡ್ಯಾಶ್ ಸಮಾಸ. ತಂಬೆಲರು. ಸೊ ಆ್ಯಕ್ಚುಲಿ ಇದನ್ನು ನಾವು ಬಿಡಿಸುವ ವಿಧಾನ ಹೇಗಿದೆ? ಇದರ ಒಂದು ವಿಗ್ರಹ ವಾಕ್ಯ ಅಂದರೆ ಹೇಗೆ ನೋಡಿ,
ತಂಬೆಲರು. ಓಕೆ, ಇಲ್ಲಿ ನೋಡಿ, ತಣ್ಣಗಾದ ಪ್ಲಸ್ ಬೆಲರು, ತಣ್ಣಗಾದ ಪ್ಲಸ್ ಬೆಲರು ತಂಬೆಲರು. ಇಲ್ಲಿ ಬೆಲರು ಅಂದರೆ ಏನು? ಬೆಲರು ಅಂದರೆ ಗಾಳಿ, ನೆನ್ಪಿಟ್ಕೊಳ್ಳಿ, ಬೆಲರು ಅಂದರೆ ಗಾಳಿ. ಓಕೆ, ಆಮೇಲೆ ಇದು ತಣ್ಣಗಾದ, ಎಂಥ ಗಾಳಿ? ತಣ್ಣಗಾದ ಗಾಳಿ ಅಂತ ಅರ್ಥ ಆಗತ್ತಾ? ಸೊ ಇಲ್ಲಿ ಪೂರ್ವ ಪದದಲ್ಲಿ ಕೃದಂತ ಅಂದರೆ ತಣ್ಣಗಾದ, ಇದು ಒಂದು ಕ್ರಿಯಾಪದದ ರೂಪ ಇದ್ದು, ಉತ್ತರ ಪದದಲ್ಲಿ ನಾಮಪದ ಅಂದರೆ ಬೆಲರು ಗಾಳಿ ಇದ್ದು, ಅವೆರಡೂ ಸೇರಿ ಆಗುವ ಸಮಾಸಕ್ಕೆ ನಾವು ಗಮಕ್ ಸಮಾಸ ಅಂತೀವಿ. ಗಮಕ್. ಓಕೆ, ಗಮಕ್ ಸಮಾಸ ಅಂತೀವಿ. ಇದು ಗಮಕ್ ಸಮಾಸ ಆಗತ್ತೆ. ಬಟ್ ಇಲ್ಲಿ ಗಮಕ್ ಸಮಾಸ ಆಪ್ಷನಲ್ಲಿ ಇಲ್ಲ. ಇವಾಗ ಏನು ಮಾಡಬೇಕು ನೋಡಿ, ಕರ್ಮಧಾರೆಯ ಸಮಾಸಕ್ಕೂ ಗಮಕ್ ಸಮಾಸಕ್ಕೂ ಸ್ವಲ್ಪ ವ್ಯತ್ಯಾಸ ಅದ. ಓಕೆ, ಸೊ ಅದಕ್ಕೆ ಇಲ್ಲಿ ಎಂಥ ಗಾಳಿ? ತಣ್ಣಗಾದ ಗಾಳಿ. ಅಂದರೆ ಈ ಒಂದು ನಾಮಪದದ ಬದ್ದಲ ಏನು ಹೇಳುತ್ತಾ? ಒಂದು ವಿಶೇಷತೆ ಹೇಳುತ್ತಾ, ಅದರ ಒಂದು ವಿಶೇಷಣ ಹೇಳುತ್ತಾ. ಓಕೆ, ಸೊ ಅದಕ್ಕೆ ಇದು ಕರ್ಮಧಾರೆಯ ಸಮಾಸ. ಗಮಕ್ಕಿಲ್ಲ. ಗಮಕ್ಕಿದ್ರೆ ಗಮಕ್ ಸಮಾಸನೇ ಸೆಲೆಕ್ಟ್ ಮಾಡಬೇಕಾಗಿತ್ತು ನಾವು, ಬಟ್ ಗಮಕ್ ಸಮಾಸ ಇಲ್ಲ. ಅದಕ್ಕೆ ಇಲ್ಲಿ ಕರೆಕ್ಟ್ ಆನ್ಸರ್ ಕರ್ಮಧಾರೆಯ ಸಮಾಸ ಆಗುತ್ತೆ. ನೆಕ್ಸ್ಟ್ ಕ್ವೆಶನ್ ನೋಡಿ, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು. ಇಲ್ಲಿ ಬೆಟ್ಟದಡಿ ಎಂಬುದು ಯಾವ ಸಂಧಿ? ಬೆಟ್ಟದ ಪ್ಲಸ್ ಅಡಿ. ಬೆಟ್ಟದ ಪ್ಲಸ್ ಅಡಿ, ಬೆಟ್ಟದಡಿ. ಇಲ್ಲಿ ಪೂರ್ವ ಪದದಲ್ಲಿ ಸ್ವರ ಇದೆ. ಬಟ್ ಇಲ್ಲಿ ಸ್ವರ ಲೋಪವಾಗಿರುವುದರಿಂದ ನಾವೇನಂತೀವಿ? ಏನಪ್ಪ? ಲೋಪಸಂಧಿ ಆಗುತ್ತೆ ಇದು. ಓಕೆ, ನೆಕ್ಸ್ಟ್ ಕ್ವಶನ್. ಬಾಳು ಎಂಬುದು ಡ್ಯಾಶ್. ಇದು ಬಾಳು ಅನ್ನೋದು ಏನಪ್ಪ? ಇಲ್ಲಿ ಬಾಳು ಅನ್ನೋದು ಏನಾಗುತ್ತೆ? ಅಕರ್ಮಕ ಕ್ರಿಯಾಪದ. ಅಂದರೆ ಸಕರ್ಮಕ ಅಕರ್ಮಕ ಅಂದರೆ ಏನು? ಕರ್ಮದ ಅಪೇಕ್ಷವನ್ನು ಉಳ್ಳಂಥದ್ದು ಸಕರ್ಮಕ ಕ್ರಿಯಾಪದ. ನಿನ್ನೆನೇ ಹೇಳಿದ್ದೀನಿ ನಾನು, ನಿನ್ನೆ ಒಂದು ವಿಡಿಯೋದಲ್ಲಿ. ಏನನ್ನು ಅಂತ ಕ್ವಶನ್ ಹಾಕಿದರೆ ಅದಕ್ಕೆ ಉತ್ತರ ಸಿಗ್ತಿತ್ತಂದ್ರೆ, ಈ ಏನನ್ನು ಇಂಪ್ಲಿಮೆಂಟ್ ಆಗ್ತಿತ್ತಂದ್ರೆ ಅದಕ್ಕೆ ನಾವು ಏನಂತೀವಿ? ಸಕರ್ಮಕ. ಬಟ್ ಅದು ಆಗಂಗಿಲ್ಲ ಅಂದರೆ ಏನಂತೀವಿ? ಅಕರ್ಮಕ. ನೋಡಿ, ಏನನ್ನು ಬಾಳು ಅಂದರೆ ಏನು? ನಿಮ್ಮ ಜೀವನವನ್ನು ಬಾಳೋದು. ಓಕೆ, ಸೊ ಜೀವನವನ್ನು ಬಾಳೋದು. ಬಟ್ ಏನನ್ನು ಬಾಳು ಅಂತ ಕೇಳೋಕ್ಕೆ ನಮಗೆ ಬರೋದಿಲ್ಲ. ಏನನ್ನು ತಿನ್ನು. ಓಕೆ, ಬರೇ ನೋಡಿ, ತಿನ್ನು. ಏನನ್ನು ತಿನ್ನು, ಹೌದು, ಕರೆಕ್ಟ್ ಆಗುತ್ತಾ? ಏನನ್ನು ಬರೇ. ಓಕೆ, ನೋಡು. ಏನನ್ನು ನೋಡು ಅಂದರೆ ನೋಡು. ಏನು ನೋಡು? ಪ್ರಕೃತಿಯನ್ನು ನೋಡು. ಏನನ್ನು ಬರೇ? ಶುದ್ಧ ಪರವನ್ನು ಬರೇ. ತಿನ್ನು. ಏನನ್ನು ತಿನ್ನು? ಆಹಾರ ತಿನ್ನು. ಆಹಾರ ಅಂದರೆ ಇದು ಕರ್ಮ ಪದದ ಒಂದು ಅಪೇಕ್ಷೆ ಇರಬೇಕಲ್ಲಿ, ಅದಕ್ಕೆ ಸಕರ್ಮಕ ಅಂತೀವಿ ನಾವು. ಬಟ್ ಇಲ್ಲಿ ಬಾಳು ಇದೆ. ಇದು ಬಾಳು. ಏನನ್ನು ಬಾಳು ಅಂತ ಕೇಳೋಕ್ಕೆ ಬರೋದಿಲ್ಲ. ಬಾಳು ಅಂದರೆ ಜೀವನನೇ. ಓಕೆ, ಜೀವನವನ್ನು ಬಾಳೋಕ್ಕೆ ಬಾಳು ಅಂತ ಅಂತಾರೆ. ಸಿಂಪಲ್ಲಾಗಿ ಬಾಳು ಅಂದರೆ ಮುಗೀತು, ಅದರಲ್ಲಿ ಜೀವನ ಬಂದಂಗೆ. ಅಂದರೆ ಅಲ್ಲಿ ಏನಪ್ಪ? ಕರ್ಮ ಬರಬೇಕಂತ ಇಲ್ಲ. ಅದಕ್ಕೆ ಇದನ್ನು ಅಕರ್ಮಕ ಕ್ರಿಯಾಧಾತು ಅಂತ ನಾವು ಕರಿತೀವಿ.
ಓಕೆ, ಇದು ಕೂಡ FDA 2009ನಲ್ಲಿ ಕೇಳಿದ ಕ್ವಶನ್. ನೆಕ್ಸ್ಟ್, ದೇಹವೇ ದೇಗುಲ, ಇಲ್ಲಿರುವ ಅಲಂಕಾರ ಯಾವುದು? ನೋಡಿ, ಇಲ್ಲಿ ದೇಹ ಮತ್ತು ದೇಗುಲ ಅಂತ ಎರಡು ಒಂದು ವಿಭಿನ್ನ ಪದಗಳದಾವ. ಇಲ್ಲಿ ದೇಹ ನೋಡಿ, ದೇಹ ಇದೇನಾಗ್ತದ? ಇದು ಉಪಮೇಯ, ಓಕೆ. ನೆಕ್ಸ್ಟ್, ದೇಗುಲ, ಇದು ದೇಗುಲ ಏನಾಗುತ್ತೆ? ಉಪಮಾನ. ಉಪಮೇಯ, ಉಪಮೇಯ ನೋಡಿ, ಉಪಮೇಯ ಮತ್ತು ಉಪಮಾನಗಳಿಗೆ ಅಭೇದವನ್ನು, ಅಂದರೆ ಯಾವುದೇ ವ್ಯತ್ಯಾಸವಿಲ್ಲವೆಂದು ಕಲ್ಪಿಸಿ ಹೇಳುವುದೇ ರೂಪಕಲಂಕಾರ. ನೋಡಿ, ಈಗ ದೇಹವೇ ದೇಗುಲ ಅಂದರೆ ದೇಹನೇ ದೇಗುಲ, ದೇಗುಲನೇ ದೇಹ. ಓಕೆ, ಅರ್ಥ ಆಯ್ತಾ? ಈಗ ಎನೇ ಬಿನೇ ಎ. ಈಗ ಲೆಟ್ಸ್ ಎಕ್ಸಾಂಪಲ, ಇಲ್ಲಿ ಮ್ಯಾಥಮೆಟಿಕ್ಸ್ ತರಬಾರ್ದು, ಆದರೆ ಹೇಳ್ತಾ ಇದ್ದೀನಿ. ದೇಹ ಈಕ್ವಲ್ ಟು ದೇಗುಲ, ಅಥವಾ ಎ ಈಕ್ವಲ್ ಟು ಬಿ. ಈಗ ಎ ಈಕ್ವಲ್ ಟು ಬಿ ಅಂದರೆ ಎ ಮತ್ತು ಬಿ ಅಂದರೆ ಎರಡೂ ಸೇಮ್, ಸಮಾಂತರ ಅಂದಂಗೆ ನಾವು. ಅದೇ ರೀತಿಯಲ್ಲಿ ದೇಹವೇ ದೇಗುಲ, ದೇಗುಲವೇ ದೇಹ ಅಂದರೆ ಇಲ್ಲಿ ಯಾವುದೇ ವ್ಯತ್ಯಾಸವಿಲ್ಲವೆಂದು ಕಲ್ಪಿಸಿ ಹೇಳುವುದೇ ರೂಪಕಲಂಕಾರ. ಓಕೆ, ಉತ್ಪ್ರೇಕ್ಷೆ ಅಂದರೆ ಅತಿಯಾಗಿ ಹೇಳೋದು. ನನ್ನ ಸಂತೋಷಕ್ಕೆ ನನ್ನ ಸಂತೋಷ ಮುಗಿಲು ಮುಟ್ಟಿತು. ಸಂತೋಷ ಮುಗಿಲು ಮುಟ್ಟೋದು ಇಲ್ಲ, ಬಟ್ ಅದು ಆ ಒಂದು ಲೆವೆಲ್ ನಾವೇನು ಮಾಡ್ತೀವಿ, ಒಂದು ಉತ್ಪ್ರೇಕ್ಷೆಯನ್ನು ಮಾಡ್ತೀವಿ, ಆ ರೀತಿ ಥಿಂಕಿಂಗ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಕ್ವಶನ್. ತಾಯೇ ಬಾರ ಮೊಗವ ತೋರ, ಕನ್ನಡಿಗರ ಮಾತೆಯೇ. ಇಲ್ಲಿ ಕನ್ನಡಿಗ ಎಂಬುದು ಏನು? ನೋಡಿ, ಕನ್ನಡಿಗ ಅಂದರೆ ಏನಿದು? ಇಲ್ಲಿ ನೋಡ್ಬೇಕು ನೀವು, ಕನ್ನಡಿಗವನ್ನು ಬಿಡಿಸಿ ಬರೆದಾಗ ಕನ್ನಡ ಪ್ಲಸ್ ಈಗ ಕನ್ನಡಿಗ. ಓಕೆ, ಕನ್ನಡ ಪ್ಲಸ್ ಈಗ ಕನ್ನಡಿಗ. ಇಲ್ಲಿ ಏನಾಗುತ್ತೆ? ನಾಮ ಪ್ರಕೃತಿಗಳ ಮುಂದೆ ನೋಡಿ, ನಾಮ ಪ್ರಕೃತಿ ನೋಡಿ, ಕನ್ನಡ ಇದೇನಪ್ಪ? ನಾಮಪದ ಅಂದರೆ ನಾಮ ಪ್ರಕೃತಿ. ಇವುಗಳ ಮುಂದೆ ಈಗ ಬಂದಿದೆ. ಇದು ಈಗ ಮುಂತಾದ ತದ್ದಿತ ಪ್ರತ್ಯಯಗಳು ಈಗ. ಓಕೆ, ಈ ರೀತಿ ವಿವಿಧ ಒಂದು ತದ್ದಿತ ಪ್ರತ್ಯಯಗಳು ಬಂತರ ಸೇರಿ ಆಗುವ ಪದವೇ ತದ್ದಿತ ಅಂತ ನಾಮ. ಓಕೆ, ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತೆ? ತದ್ದಿತ ಅಂತ ನಾಮ. ಆಪ್ಷನ್ 1 ಈಸ್ ಕರೆಕ್ಟ್. ನೆಕ್ಸ್ಟ್ ನೋಡಿ, ಗಾಳಿ ಗುದ್ದಿ ಮೈ ನೋಯಿಸಿಕೊಳ್ಳು ಎಂಬುದು ಒಂದು ಡ್ಯಾಶ್. ಇದೇನಪ್ಪ? ಗಾಳಿ ಗುದ್ದಿ ಮೈ ನೋಯಿಸಿಕೊಳ್ಳು, ಇದೊಂದು ನುಡಿಗಟ್ಟು. ಅಂದರೆ ಇದರ ಅರ್ಥ ಏನಾಗತ್ತಾ? ವ್ಯರ್ಥ ಶ್ರಮ ಪಡುವುದನ್ನು ಸೂಚಿಸುವ ಅರ್ಥ ಅದ ಇದು. ಅಂದರೆ ವೇಸ್ಟ್, ಗಾಳಿಗೆ ಅಂದರೆ ಗಾಳಿ ಗುದ್ದಿ ಮೈ ನೋಯಿಸಿಕೊಳ್ಳು ಅಂದರೆ ಅನ್ನೆಸೆಸರಿ ವೇಸ್ಟ್ ಕೆಲಸ, ವ್ಯರ್ಥ ಕೆಲಸವನ್ನು ಮಾಡುತ್ತಿದ್ದೀರಿ ಅಂತ ಒಂದು ಅರ್ಥ ಆಗುತ್ತೆ ಇಲ್ಲಿ. ನುಡಿಗಟ್ಟು ಇದು. ನೆಕ್ಸ್ಟ್ ಕ್ವಶನ್ ನೋಡಿ, ಬಿತ್ತಿದ್ದನ್ನು ಬೆಳೆದುಕೋ ಎಂಬುದು ಒಂದು ಏನು? ಇದೊಂದು ಏನಪ್ಪ? ಗಾದೆ ಮಾತು. ಅಂದರೆ ಒಂದು ಜೀವನದ ಅನುಭವದಿಂದ ಬಂದ ಹಿರಿಯರ ಅನುಭವ ನುಡಿಗಳನ್ನು ನಾವು ಗಾದೆ ಮಾತಂತ ಅಂತೀವಿ. ಅಂದರೆ ಬಿತ್ತಿದ್ದನ್ನು ಬೆಳೆದುಕೋ ಅಂದರೆ ಪಾಲಿಗೆ ಬಂದದ್ದು ಪಂಚಾಮೃತ ಅಂದಂಗೆ. ಓಕೆ, ಎಷ್ಟು ಬಿತ್ತಿದೆಯೋ ಅಷ್ಟೇ ಬೆಳೆದುಕೋ ಅಂದಂಗೆ. ಹೊಸ ವರುಷ ತರಲಿ ಹೊಸ ಹರುಷ ಇಲ್ಲಿ ತರಲಿ. ನೋಡಿ, ಹೊಸ ವರುಷ ತರಲಿ ಹೊಸ ಹರುಷ, ಹೊಸ ವರ್ಷ ತರಲಿ ಹೊಸ ಹರುಷ. ಇಲ್ಲಿ ತರಲಿ ಎಂಬುದು ಯಾವ ಪದ ಆಗುತ್ತಾ ನೋಡಿ? ತರಲಿ ಅಂದರೆ ಒಂದು ಆಜ್ಞೆ, ಅಪ್ಪಣೆ ಅಥವಾ ಹಾರೈಕೆ ಸೂಚಿಸುವ ಕ್ರಿಯಾಪದಗಳನ್ನು
ಏನಂತೀವಿ? ವಿದ್ಯಾರ್ಥಕ ಪದ. ವಿದ್ಯಾರ್ಥಕ ಪದ. ನೆಕ್ಸ್ಟ್ ನೋಡಿ, ಡ್ಯಾಶ್ ಇದು ಕ್ರಿಯಾ ಪ್ರಕೃತಿಯಾಗಿದೆ. ಈ ಕೆಳಗೆ ಆಪ್ಷನ್ಗಳಲ್ಲಿ ಕೊಟ್ಟಂಥ ಒಂದು ಆಪ್ಷನ್ ಅದಾವಲ್ಲ ಪದಗಳು, ಅದು ಯಾವುದು ಕ್ರಿಯಾ ಪ್ರಕೃತಿಯ ಒಂದು ಉದಾಹರಣೆ? ನೋಡಿ, ಕ್ರಿಯಾ ಪ್ರಕೃತಿ ಅಂದ್ರೇನು? ಪ್ರತ್ಯಯವನ್ನು ಹೊಂದದಿರುವ ಕ್ರಿಯಾಪದದ ಮೂಲ ರೂಪಕ್ಕೆ ಧಾತು, ಅದಕ್ಕೆ ಪ್ರತ್ಯಯ ಅಟ್ಯಾಚ್ ಇರೋದಿಲ್ಲ, ಅಥವಾ ಧಾತು ಅಥವಾ ಕ್ರಿಯಾ ಪ್ರಕೃತಿ ಅಂತ ನಾವು ಕರಿತೀವಿ. ಓಕೆ, ಈಗ ನೋಡಿ, ಬೆಳಕು ಅದ, ಬೆಳಪು ಅದ, ಬೆಳೆವು ಅದ, ಬೆಳಗು ಅದ. ಈ ಕೊಟ್ಟಂಥ ಆಪ್ಷನ್ಗಳಲ್ಲಿ ಯಾವುದು ಪ್ರತ್ಯಯ ಇಲ್ಲ ಅಂತ ಅನಿಸುತ್ತೆ ನಿಮಗೆ? ಸೊ ಅದು ಬೆಳಗು, ಆಪ್ಷನ್ 4. ಇದು ಬೆಳಪು ಅಂದರೆ ಬಿಳಿ ಪ್ಲಸ್ ಇಪ್ಪು, ಬೆಳಕು, ಬೆಳೆವು ಇವೆಲ್ಲ ಅದಾವೆ. ಬಟ್ ಬೆಳಗು ಇದೆಯಲ್ಲ, ಇದು ಕ್ರಿಯಾ ಪ್ರಕೃತಿ ಆಗುತ್ತೆ. ಓಕೆ, ಕ್ರಿಯಾ ಪ್ರಕೃತಿ. ನೆಕ್ಸ್ಟ್, ವಿದೂಷಿ ಎಂಬುದು ಡ್ಯಾಶ್ ಪದ. ವಿದೂಷಿ, ವಿದೂಷಿ ನೋಡಿ, ವಿದ್ವಾಂಸ, ವಿದ್ವಾಂಸ, ವಿದ್ವಾಂಸ ಎಂಬುದರ ಸ್ತ್ರೀಲಿಂಗ ಪದವೇ ಅಥವಾ ಸ್ತ್ರೀಲಿಂಗ ರೂಪವೇ ವಿದೂಷಿ. ನೆನಪಿರಲಿ, ವೆರಿ ವೆರಿ ಇಂಪಾರ್ಟೆಂಟ್ ಇದು. ಓಕೆ, ವಿದ್ವಾಂಸ ಕನ್ನಡದಲ್ಲಿ ವಿದ್ವಾಂಸ ಅಂತಾರೆ. ಸಾರಿ, ಏನು ಪುಲ್ಲಿಂಗ, ಪುಲ್ಲಿಂಗಕ್ಕೆ ವಿದ್ವಾಂಸ, ಸ್ತ್ರೀಲಿಂಗ ವಿದೂಷಿ. ವಿದ್ವಾಂಸಿ ಆಗೋದಿಲ್ಲ, ವಿದೂಷಿ ಆಗುತ್ತೆ. ನೆಕ್ಸ್ಟ್, ತಾನು ಕಳ್ಳ ಪರರ ನಂಬ. ಇಲ್ಲಿ ನಂಬ ಎಂಬುದು ಡ್ಯಾಶ್ ಪದ. ನಂಬ ಅಂದರೆ ತಾನು ಕಳ್ಳ ಪರರ ನಂಬ ಅಂದರೆ ಇಲ್ಲಿ ಕ್ರಿಯೆಯು ನಡೆಯುವುದಿಲ್ಲ ಅಥವಾ ಆಗುವುದಿಲ್ಲ ಎಂಬ ಅರ್ಥವನ್ನು ನೀಡುವ ರೂಪವೇನಾಗ್ತದೆ? ನಿಷೇಧಾರ್ಥಕ. ಸೊ ಇಲ್ಲಿ ನಿಷೇಧಾರ್ಥಕ ಆಗತ್ತೆ. ಬಟ್ ವಿದ್ಯಾರ್ಥಕ ಅಂದ್ರೇನು? ಆಜ್ಞೆ, ಆಜ್ಞೆ, ಹರಕೆ. ಓಕೆ, ಇವೆಲ್ಲವೂ ಆಗ್ತವೆ. ಆಮೇಲೆ ಸಾಮಾನ್ಯಾರ್ಥಕ ಅಂದರೆ ಒಂದು ಸಾಮಾನ್ಯವಾಗಿ ಹೇಳುವಂಥದ್ದು. ಓಕೆ, ಆಮೇಲೆ ಸಂಭವನಾರ್ಥಕ ಅಂದರೆ ಸಂಭವ ಇರೋದು, ಪಾಸಿಬಿಲಿಟಿ ಇರೋದು. ಓಕೆ, ಸೊ ಇಲ್ಲಿ ಕೊಟ್ಟಂಥ ಆಪ್ಷನ್ಗಳಲ್ಲಿ ತಾನು ಕಳ್ಳ ಪರರ ನಂಬ ಅಂದರೆ ಇಲ್ಲಿ ಕರೆಕ್ಟ್ ಆನ್ಸರ ಸಂಭವನಾರ್ಥಕ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್, ರಾಷ್ಟ್ರದ ರಕ್ಷಣೆ ಎಂಬುದರ ವಿಗ್ರಹ ರೂಪ ಯಾವುದು? ರಾಷ್ಟ್ರ ರಕ್ಷಣೆ, ರಾಷ್ಟ್ರ ರಕ್ಷಣೆ. ಸೊ ಇದನ್ನು ಹೇಗೆ ವಿಗ್ರಹಿಸಿ ಬರೀತೀರಿ? ರಾಷ್ಟ್ರದ ಪ್ಲಸ್ ರಕ್ಷಣೆ, ರಾಷ್ಟ್ರ ರಕ್ಷಣೆ. ಸೊ ಇದು ಆ್ಯಕ್ಚುಲಿ ರಾಷ್ಟ್ರದ ಪ್ಲಸ್ ರಕ್ಷಣೆ, ರಾಷ್ಟ್ರ ರಕ್ಷಣೆ, ಇದು ಷಷ್ಠಿ ತತ್ಪುರುಷ ಸಮಾಸಕ್ಕೆ ಒಂದು ಉದಾಹರಣೆ ಆಗುತ್ತೆ. ಓಕೆ, ಸೊ ಇಲ್ಲಿ ಕೊಟ್ಟಂಥ ಆಪ್ಷನ್ಗಳಲ್ಲಿ ಆಪ್ಷನ್ 3 ಕರೆಕ್ಟ್ ಆಗುತ್ತೆ. ಸೊ ಫ್ರೆಂಡ್ಸ್, ಇಲ್ಲಿ 99 ಅದಲ್ಲ. ಸೊ ಇದು ನಂಬ ಅಂದರೆ ಇದು ನಿಷೇಧಾರ್ಥಕ ಕೂಡ ಆಗುತ್ತೆ. ಓಕೆ, ಇದು ಈ ಒಂದು ಟೈಮಲ್ಲಿ ಕೇಳಿದ್ರು, ಮೇ ಬಿ ಇದಕ್ಕೆ ಆಪ್ಷನ್ 2 or 4 ಕೊಟ್ಟಿರಬೇಕು. ಓಕೆ, ನಂಬ ಅಂದರೆ ಇಲ್ಲ, ನಂಬೋದಿಲ್ಲ. ಆಮೇಲೆ ನಂಬ ಅಂದರೆ ಸಂಭವ, ಯಾವ ರೀತಿ ನಾವು ಥಿಂಕ್ ಮಾಡ್ತೀವಿ ಅದಾಗತ್ತೆ. ಸೊ ಇಲ್ಲಿ ಆಪ್ಷನ್ ಮೇ ಬಿ 2 or 4 ಆಗುತ್ತೆ, ನಿಷೇಧಾರ್ಥಕ ಅಥವಾ ಸಂಭವನಾರ್ಥಕ. ಓಕೆ, ಸೊ ಇವಿಷ್ಟು ಈ ಒಂದು ಪ್ರಿವಿಯಸ್ ಇಯರ್ ಎಕ್ಸಾಮ್ಗಳಲ್ಲಿ ಕೇಳಿದಂಥ ಒಂದು ಪ್ರಶ್ನೋತ್ತರಗಳಾಗಿದ್ದವು. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.